ಈಗೇನು ಸಿದ್ದರಾಮಯ್ಯನವರು ಈ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ ಜನಸಂಖ್ಯಾ ಮಾನದಂಡ, ಅದರಲ್ಲಿ ವಾಸ್ತವಾಂಶ ಇಲ್ಲ. ಅದು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಾಂಶ ಇಲ್ಲದೆ ಇರತಕ್ಕಂಥದ್ದು. ಅಧ್ಯಕ್ಷರೇ, 15ನೇ ಹಣಕಾಸು ಆಯೋಗ ಜನಸಂಖ್ಯಾ ಕಾರ್ಯಕ್ಷಮತೆಗೆ 12.5% ಅವಕಾಶ ಕೊಟ್ಟಿದ್ದಾರೆ. ಯಾವುದೇ ರಾಜ್ಯ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದೆ ಎಂದಾದರೆ ಅದಕ್ಕೆ 12.5% ತೆರಿಗೆ ಪಾಲು ಸಿಗ್ತಾ ಇದೆ. ಅಧ್ಯಕ್ಷರೇ, ಯಾರಾದರೂ ಮಾಡದಿದ್ದರೆ ಅವರಿಗೆ ಅವಕಾಶ ಇಲ್ಲ, ತೆಗೆದಿದ್ದಾರೆ. ಇನ್ನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೇನು ಇಲ್ಲಿ 14ನೇ ಹಣಕಾಸು ಆಯೋಗ 7% ಕೊಟ್ಟಿದ್ರು. 15ನೇ ಹಣಕಾಸು ಆಯೋಗದಲ್ಲಿ 10% ಅನೌನ್ಸ್ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಲ್ಲಿ ಅಧ್ಯಕ್ಷರೇ, ಇನ್ನು ತೆರಿಗೆ ಸಂಗ್ರಹ ಹಣಕಾಸು ಶಿಸ್ತಿಗೆ 15ನೇ ಹಣಕಾಸು ಆಯೋಗದಲ್ಲಿ 2.5% ಅವಕಾಶ ನೀಡಿದ್ದಾರೆ. ಇದು ಎಲ್ಲ ರಾಜ್ಯಗಳಿಗೆ ಅನುಕೂಲ ಮತ್ತು ಪ್ರೋತ್ಸಾಹ ಕೊಡ್ತಕ್ಕಂಥ ಅಂಶ, ಮುನ್ನಡೆಯೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಅಂಶ ಇದು. ಅಧ್ಯಕ್ಷ, ಹಾಗಿದ್ರೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಈ ರೀತಿ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಪದೇ ಪದೇ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಕಾಲು ಕೆರ್ಕೊಂಡು ಹೋದ್ರೆ ಎಲ್ಲಿಂದ ನೀವು ಅವರಿಂದ ಸಹಕಾರ ಪಡೀಲಿಕ್ಕೆ ಸಾಧ್ಯ? ಇದು ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇದ್ದೆ. ಮೊನ್ನೆ ಮುಖ್ಯಮಂತ್ರಿಗಳು ಬೇರೆ ಹೇಳ್ಬಿಟ್ಟಿದ್ದಾರೆ ಸಾರ್ವಜನಿಕವಾಗಿ, ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿ. ಬಹುಶಃ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಇವತ್ತು ನಮಗೆ ಈಗಿನ ಸರ್ಕಾರದಿಂದ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇದ್ದಂಥ ಡಿವಲ್ಯೂಷನ್ ಫಂಡು, ಕ್ಯಾಂಟೀನ್ ಏಡು, ಅಲ್ಲಿ ನಮಗೇನಾದ್ರೂ ಕಡಿಮೆ ಆಗಿದೆ ಅಂತಕ್ಕಂಥದ್ದು, ಅನ್ಯಾಯ ಆಗಿದೆ ಅಂದ್ರೆ ಚರ್ಚೆ ಮಾಡೋಣ. ಅವ್ರ ಪಾಪ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀನಿ ಅಂತ. ನಾವು ರಾಜಕೀಯ ನಿವೃತ್ತಿ ಹೊಂದಿ ಅಂತ ಹೇಳಲ್ಲ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ. ನಮಗೇನಾದ್ರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ. ನಮಗೆ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಕೋತಾರೆ ಇದಕ್ಕೆ ಅಂತ ನನ್ನ ಅಭಿಪ್ರಾಯ. ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ಕೊಡ್ಲಿಕ್ಕೆ ತಯಾರಾಗಿದ್ದೆ ನಾವು ನಿಂತ್ಕೊಳ್ಳಿಕ್ಕೆ. ಯಾವುದಕ್ಕೆ? ಇಡೀ ಸಂಖ್ಯಾಂಶ ಇಡೀ ಅನ್ಯಾಯ ಆಗಿರೋದು 14-15 ಹಣಕಾಸಿನ ಆಯೋಗದ ಏನೋ ಒಂದು, ಅದ್ ನಿಮ್ಗೆ ಹೇಳಕ್ ಬೇಕಾಗಿಲ್ಲ, ನಾನು ಯಾರಿಗೆ ಹೇಳ್ತೀನಿ, ಯಾರಿಗೆ ಹೇಳಬೇಕು ಹೇಳ್ತೀನಿ. ಹೇಳಲ್ಲ, ಸರ್ಕಾರ ಕೇಳೋಣ. ಕುಮಾರಣ್ಣ, ಅಂಕಿಅಂಶಗಳು ಕೇರಳ ಅಸೆಂಬ್ಲಿ ರೆಸಲ್ಯೂಷನ್ ಮೂವ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಸೇಮ್ ಪ್ರಾಬ್ಲಮ್, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇರ್ಬೋದು, 14th ಕೇರಳ ಮುಖ್ಯಮಂತ್ರಿ ನಿಮ್ಗಳು ಕರೆದ್ರಲ್ಲ, ಇಲ್ಲ ನಾವು ಧ್ವನಿ ಎತ್ತೋಣ ಬನ್ನಿ ಹೇಳ್ತಾ ಇರೋದು. ಕೇರಳದಲ್ಲಿ ಹಣಕಾಸಿನ ಮಾಡಿದ್ದಾರೆ. ನಮ್ಮ ರಾಜ್ಯ ಅಲ್ಲಿ ಮೂವ್ ಮಾಡಿದ್ದಾರೆ. ನಮ್ಮ ರಾಜ್ಯ ಕೇರಳದಲ್ಲಿ ಅಲ್ಲಿ ಸರ್ಕಾರ ನಿಮ್ಮನ್ನು ಕರೆದ್ರೆ ನೀವು ಬಾಯ್ಕಾಟ್ ಮಾಡ್ತೀರಿ. ವಿಧಾನಸಭೆಯಲ್ಲಿ ರೆಸಲ್ಯೂಷನ್ ಮಾಡಕ್ ಹೋದ್ರೆ ಚರ್ಚೆ ಮಾಡೋದು ಆಗ್ತಾ ಇದ್ರೆ ನಮ್ ಜೊತೆ ಮಾಡೋಣ. ಕಾರ್ಯಕ್ರಮಗಳ ಮೇಲೆ ಘೋಷಣೆ ಮಾಡ್ಕೊಂಡು ಈಗ ದುಡ್ಡು ಬೇಕಲ್ಲ, ಈಗಾಗಲೇ ಏರಿಕೆ ತೆರಿಗೆ ಯಾವ ಆಧಾರದಲ್ಲಿ ಕೇಳ್ತಾ ಇಟ್ಬಿಟ್ಟು ಕೇಳ್ತಾ ಇದ್ದಾರೆ. ದಾನ ಕೊಡ್ಬೇಕು. ಕಾಂಗ್ರೆಸ್ ಸದಸ್ಯರು ಮಾತನಾಡಬೇಕಾದ್ರೆ ಅವ್ರು ಏನು ಹೊಗಳಿ ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ವಿ. ನಾವು ಹೇಳೋದು ಸ್ವಲ್ಪ ಕೇಳಿ, ನಿಮ್ಗೆ ನೋವಾಗ್ಬೋದು. ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ ಕೂತ್ಕೊಳಪ್ಪ, ಸುಳ್ಳು ಹೇಳೋದು ಗೊತ್ತಿದೆ ನಮ್ಗೆ. ಅಧ್ಯಕ್ಷ, ಇವತ್ತು ರಾಜ್ಯ ಸರ್ಕಾರಕ್ಕೆ, ಇದು ರಾಜ್ಯ ಸರ್ಕಾರ, ರಾಜ್ಯದ 7 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು. ನಮಗೂ ಜವಾಬ್ದಾರಿ ಇದೆ, ತಯಾರಾಗಿದ್ದೇವೆ. ಇವತ್ತು ಯಾತಕ್ಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಗೇನಾದ್ರು ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಿ ಸರಿಪಡಿಸಲಿಕ್ಕೆ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ,
ಅದನ್ನು ನಾವು ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ.